ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯ ಭಾಗದ ರೈತರು ಪ್ರತಿನಿತ್ಯವೂ ಕೂಡ ಆಕ್ರೋಶವನ್ನ ಹೊರಹಾಕೊಂಡು ಬರ್ತಾ ಇದ್ದಾರೆ. ಸೊ ಈಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಶಿಫಾರಸು ಏನು ಬಂದಿದೆ, ಸಿಡಬ್ಲ್ಯೂಆರ್ಸಿ ಶಿಫಾರಸು, ಅದರ ವಿರುದ್ಧವೂ ಕೂಡ ಈಗ ಆಕ್ರೋಶ ಭುಗಿಲೆದ್ದಿದೆ. ಇವತ್ತು ಮಂಡ್ಯ ರಕ್ಷಣಾ ವೇದಿಕೆಯಿಂದ ಹೋರಾಟ ನಡೆಯುತ್ತೆ. ಶ್ರೀರಂಗಪಟ್ಟಣದಲ್ಲಿ ನದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆಲ್ರೆಡಿ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ನೋಡಿ, ನೇರ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಕಾವೇರಿ ನದಿಗೆ ಇಳಿದು ಕಾವೇರಿ ನಮ್ಮದು ಅಂತೇಳಿ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಈ ಹೋರಾಟ ನಡೀತಾ ಇರೋದು. ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿದ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಬೀದಿಗೆ ಬಿಟ್ಟ ಸರ್ಕಾರಕ್ಕೆ ಅಯ್ಯಯ್ಯೋ ಕಾವೇರಿ ಪದಾಕ್ಕೆ, ಕಾವೇರಿ ಪದಾಕ್ಕೆ, ಪದಾಕ್ಕೆ ತನಕ ಹೋರಾಟ ಅವನಿಲ್ಲ. ಶ್ರೀರಂಗಪಟ್ಟಣ ನಮ್ದೇ ಕಣ ಮಂಡ್ಯ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಾಗ್ತಾ ಇದೆ ಅಲ್ಲಿ ಈಗ? ನಾಗೇಂದ್ರ ಈಗಾಗಲೇ ಸಿಡಬ್ಲ್ಯೂಎಫ್ ಏನೋ ಇಲ್ಲಿಂದ ಪ್ರತಿನಿತ್ಯ 15 ದಿನಗಳ ಕಾಲ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಮಾಡಿದೆ. ಇದನ್ನ ವಿರೋಧಿಸಿ ಈಗಾಗಲೇ ಮಂಡ್ಯದಲ್ಲಿ ಪ್ರತಿಭಟನೆಗಳು ಶುರುವಾಗಿರುವಂತದ್ದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಕನ್ನಡ ಪರ ಹೋರಾಟ ಸಂಘಟನೆ ಎಲ್ಲ ಪ್ರತಿಯೊಬ್ಬರು ಕೂಡ ನದಿಗಿಳಿದು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ರು. ಜೊತೆಗೆ ಈಗಾಗಲೇ ನದಿಯ ಮೇಲ್ಭಾಗದಲ್ಲಿ ಮಲಗಿ, ಜೊತೆಗೆ ಆ ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆಯನ್ನು ಹಾಕಿ ಪ್ರತಿಭಟನೆ ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಸರ್ಕಾರದ ಎಚ್ಚರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಒಂದು ಕಡೆ ಕಾವೇರಿ ನದಿ ದೊಡ್ಡ ಮಟ್ಟದಲ್ಲಿ ಹರಿತಾ ಇದೆ. ಆ ನದಿಯ ತಟದಲ್ಲಿ ನಿಂತು ಆ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿರುವಂತದ್ದು. ಈಗಾಗಲೇ ಮಂಡ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲೂ ಕೂಡ ಈಗಾಗಲೇ ಹೋರಾಟಕ್ಕೆ ತೀವ್ರಗೊಳ್ತಾ ಇದೆ. ಪ್ರತಿನಿತ್ಯವೂ ಕೂಡ ಏನೋ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿ ಈಗಾಗಲೇ ಕಬಿನಿ ಜಲಾಶಯದಲ್ಲೂ ಕೂಡ 7,000 ಕ್ಯೂಸೆಕ್ಸ್ ನೀರು ಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯ ಕೆಆರ್ಎಸ್ ಜಲಾಶಯದಲ್ಲೂ ಕೂಡ ಪ್ರತಿನಿತ್ಯ 5,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗ್ತಾ ಇದೆ. ಸೊ ಈ ಮೂಲಕವಾಗಿ ಒಟ್ಟು 10 ರಿಂದ 11,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗ್ತಾ ಇದೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಆ ನದಿಯ ತಟದಲ್ಲಿ ಮಲಗಿರುವಂತಹ ಹೋರಾಟಗಾರರು ತಣ್ಣೀರ ಬಟ್ಟೆಯನ್ನ ಕಟ್ಟಿಕೊಂಡು ಆ ಸರ್ಕಾರದ ವಿರುದ್ಧ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೀರನ್ನ ಬಿಡಬಾರದು, ಕುಡಿಯೋದಕ್ಕೆ ನೀರನ್ನ ಕೇಳ್ತಾ ಇದೀವಿ. ಅವರು ಬೆಳೆಯನ್ನ ಬೆಳೆಯೋದಕ್ಕೆ ನೀರನ್ನ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ನಾವು ಕೂಡ ಹೋರಾಟಗಾರರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಏನೋ ಸಮಿತಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ 9,000 ಕ್ಯೂಸೆಕ್ಸ್ ಬಿಡಬೇಕು ಅಂತ ಹೇಳಿ ಸಿಆರ್ಬಿಡಬ್ಲ್ಯೂ ಮತ್ತು ರಾಜ್ಯ ಸರ್ಕಾರದವರೆಲ್ಲ ಹೋಗಿ ಮಾತಾಡಿದ್ದಾರೆ. ಇವತ್ತು ನಮ್ಮ ಮಂಡ್ಯ ಜನತೆಗೆ ರೈತಾಪಿ ಜನಗಳು ಈಗ ಕಂಗಾಲಾಗಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ಸಿಡಬ್ಲ್ಯೂಆರ್ಸಿ ಏನ್ ಸಮಿತಿ ಇದೆ, ಇವತ್ತು ರೈತರಿಗೆ ಹೊಟ್ಟೆ ಮೇಲೆ ತಣ್ಣೀರು ಹಾಕಬರೋ ತರ ಮಾಡಿದೆ. ಯಾಕಂತ ಹೇಳಿದ್ರೆ ರೈತರಿಗೆ ಬೆಳೆ ಇಲ್ಲ, ಹಣಕಾಸಿನ ವಹಿವಾಟು ಏನು ಇಲ್ಲದೆ ಕಾರಣ ನಮ್ಗೆ ಇವತ್ತು ಹೊಟ್ಟೆ ಹಸ್ಕೊಂಡು ಒಂದು ತಣ್ಣೀರು ಬಟ್ಟೆ ಹಾಕೋಣ ಮುಖಾಂತರ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದೀವಿ. ಮತ್ತೆ ರಾಜ್ಯ ಸರ್ಕಾರ ಏನಿದೆ, ಏನು ನಮ್ಮ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮಂಡ್ಯ ಜನತೆಗೆ ಎಕರೆಗೆ 15,000 ರೂಪಾಯಿಗೆ ಪರಿಹಾರ ಧನ ಘೋಷಣೆ ಮಾಡಬೇಕು. ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ನಾವು ಒಂದು ಕಟ್ಟು ನೀರು ಕೊಡ್ತೀವಿ, ಉಳ್ಳಿ ಬಿತ್ತಿ ರಾಗಿ ಬಿತ್ತಿ ಅನ್ನೋದು ತುಂಬಾ ಮನಸ್ಸಿಗೆ ನೋವಾಗಿದೆ. ನಾವು ಯಾವತ್ತು ನಮ್ಮ ಕಾವೇರಿ ನಮ್ಮ ರಾಜ್ಯದಲ್ಲಿ ಹರಿದ್ರೂ ಸಹ ನಾವು ಇದು ಭಿಕ್ಷೆ ಬಿಡೋ ಸ್ಥಿತಿಗೆ ತಲುಪಿಸಿದೀವಿ. ಅದು ಕಳಪೆ ರಾಜಕಾರಣಿಗಳಿಂದ. ಅದನ್ನ ನೊಂದು ಇವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋ ಮುಖಾಂತರ ಇವತ್ತು ಕಾವೇರಿ ತೀರದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸ್ತಾರೆ, ಯಾಕಂದ್ರೆ ಈಗಾಗಲೇ ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯ ನೀರನ್ನು ಬಿಡ್ತಾ ಇದೆ.
ಕಬಿನಿ ಬೇರೆ ಇಲ್ಲ, ಕಾವೇರಿ ಬೇರೆ ಇಲ್ಲ, ತುಂಗಭದ್ರಾ ಬೇರೆ ಇಲ್ಲ. ಇವರೆಲ್ಲ ನಮ್ಮ ಜೀವ ನದಿಗಳು. ಯಾವ್ದೇ ನದಿ ನೀರ್ ಬಿಟ್ರು ನಮ್ಮ ಅಲ್ಲಿರೋ ರೈತರಿಗೂ ಒಂದು ನೋವು ಉಂಟಾಗುತ್ತೆ, ಮತ್ತೆ ಬೆಳೆಸಿಗೆ ಒಂದು ಹಾನಿ ಉಂಟಾಗುತ್ತೆ. ಸರ್ಕಾರ ಅದ ಯೋಚನೆ ಮಾಡಿ ಒಂದು ಪರಿಹಾರ ಒಂದು ಏನು ಎಕರೆಗೆ ಒಂದು 15 ಸಾವಿರ ಹಣ ಕೊಡಬೇಕು. ಮತ್ತೆ ಬರಗಾಲದ ಜಿಲ್ಲೆ ಅಂತೇಳಿ ಎಲ್ಲಾ ಜಿಲ್ಲೆ ಘೋಷಣೆ ಮಾಡಬೇಕು. ಅದ ಬಿಟ್ಬಿಟ್ಟು ನೀವು ಮಾಧ್ಯಮದ ಮುಂದೆ ಇಲ್ಲದೆಲ್ಲ ನೀವು ಹೇಳಿದ್ರೆ ಯಾವ್ದು ರಾಜ್ಯ ಸರ್ಕಾರ ಸಹಿಸಕ್ಕೆ ಸಾಧ್ಯನೇ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ. ಹಾಗಾದ್ರೆ ಇದಿಷ್ಟು Okay. ಪ್ರತಿಯೊಬ್ರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಈಗಾಗಲೇ ಏನು ಆ ಬೆಳೆಗಳಿಗೆ ಇದ್ರೆ ಪ್ರತಿ ಎಕರೆಗೆ 15,000 ಪರಿಹಾರ ಕೊಡು ಘೋಷಣೆ ಮಾಡಬೇಕು. ಸೊ ಈ ಮೂಲಕವಾಗಿ ರೈತರ ಹಿತವನ್ನ ಕಾಯಬೇಕು. ಇಲ್ಲದಲ್ಲಿ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವೆ ಅಂತೇಳಿ ಸಾಕಷ್ಟು ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.